ಶಿರೂರು ಗುಡ್ಡ ಕುಸಿತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶೋಧ ಕಾರ್ಯಾಚರಣೆ ಮತ್ತೆ ಮುಂದುವರೆದಿರುವಂಥದ್ದು. ಉತ್ತರ ಕನ್ನಡದ ಶಿರೂರು ಬಳಿ ಗುಡ್ಡ ಕುಸಿತವಾಗಿದೆ. ಶಿರೂರು ಹೈವೇ ಗಂಗಾವಳಿ ನದಿಯಲ್ಲಿ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಕಾರ್ಯಾಚರಣೆಗೆ ಧಾವಿಸಿದೆ 2 ಮಿಲಿಟರಿ ಪಡೆ. ಮಳೆ ಮಣ್ಣು ಕುಸಿತದಿಂದ ಕಾರ್ಯಾಚರಣೆ ವಿಳಂಬವಾಗ್ತಾ ಇದೆ ಅನ್ನುವಂತಹ ಮಾಹಿತಿ. ವಿಶೇಷ ಕಾರ್ಯಾಚರಣೆಗೆ ಬೆಳಗಾವಿಯಿಂದ ಈ 2 ವಿಶೇಷ ತಂಡವನ್ನು ಈಗಾಗಲೇ ಕರೆಸಲಾಗಿದೆ. ದುರಂತ ಸ್ಥಳದಲ್ಲಿ ಈವರೆಗೂ 7 ಮೃತದೇಹಗಳು ಪತ್ತೆಯಾಗಿವೆ. ಇನ್ನು 3 ಮೃತದೇಹ ಪತ್ತೆಗಾಗಿ ಶೋಧ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಬಟ್ ಸತತವಾಗಿ ಸುರಿತಾ ಇರುವಂತಹ ಮಳೆ ಈ ನಿರಂತರ ಕಾರ್ಯಾಚರಣೆಗೆ ಅಡ್ಡಿ ಉಂಟು ಮಾಡ್ತಾ ಇದೆ. ಒಂದು ಕಡೆ ಈ ಗುಡ್ಡ ಕುಸಿಯುವಂತಹ ಆತಂಕ ಇದ್ದರೆ ಮತ್ತೊಂದು ಕಡೆ ನಿರಂತರ ಮಳೆ, ಹಾಗಾಗಿ ಈ ಶೋಧ ಕಾರ್ಯಾಚರಣೆಗೆ ಅಡಚಣೆಯನ್ನು ಉಂಟು ಮಾಡ್ತಾ ಇರುವಂಥದ್ದು. ಅದರ ನಡುವೆಯೂ ಕೂಡ ಈಗ 3 ಮೃತದೇಹಗಳಿಗಾಗಿ ತೀವ್ರ ಶೋಧ ಕಾರ್ಯಾಚರಣೆಯನ್ನು ಹುಡುಕಾಟವನ್ನು ಮಿಲಿಟರಿ ಪಡೆ ಮಾಡ್ತಾ ಇರುವಂಥದ್ದು. ಕಳೆದ 6 ದಿನಗಳಿಂದಲೂ ಕೂಡ ಈ ಕಾರ್ಯಾಚರಣೆ ನಿರಂತರವಾಗಿ ಸಾಗ್ತಾ ಇದೆ. NDRF ತಂಡ, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಬಟ್ ಒಂದು ಬದಿಯ ಮಣ್ಣನ್ನು ತೆರವುಗೊಳಿಸಲಾಗಿದೆ, ಇನ್ನೊಂದು ಬದಿಯ ಮಣ್ಣಿನ ಅಡಿಯಲ್ಲಿ 3 ಮೃತದೇಹಗಳು ಸಿಲುಕಿಕೊಂಡಿರುವಂತಹ ಶಂಕೆ ಇದೆ. ಹಾಗಾಗಿ ಆ ಮಣ್ಣನ್ನು ತೆರವುಗೊಳಿಸುವಂತಹ ಕೆಲಸದಲ್ಲಿ ಈಗ NDRF ಅಗ್ನಿಶಾಮಕ ದಳದ ಜೊತೆಗೆ 2 ಮಿಲಿಟರಿ ವಿಶೇಷ ತಂಡಗಳು ಕೂಡ ಭಾಗಿಯಾಗಿರುವಂಥದ್ದು. ಶಿರೂರು ಹೈವೇ ಜೊತೆಗೆ ಗಂಗಾವಳಿ ನದಿಯಲ್ಲಿ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನವೀನ್ ಸಾಗರ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನವೀನ್, ಎಲ್ಲಿಗೆ ಬಂದಿದೆ ಕಾರ್ಯಾಚರಣೆ? ಸತತವಾಗಿ ಸುರಿತಾ ಇರುವಂತಹ ಮಳೆಯ ನಡುವೆಯೂ ಕೂಡ ಕಾರ್ಯಾಚರಣೆ ಮುಂದುವರೆದಿದೆಯಾ, ಹೇಗೆ ಅಂತ? ಇವತ್ತು ಕೂಡ ಕಾರ್ಯಾಚರಣೆ ಮುಂದುವರೆದ 5ನೇ ದಿನ ಇದು ಮುಗಿದಂಥದ್ದು. ಇವತ್ತು ಹೆಚ್ಚಿನ ಮಳೆ ಬರ್ತಾ ಇದೆ. ಶಿರೂರು ಭಾಗದಲ್ಲಿ ಒಂದು ಕಡೆ ಹೆಚ್ಚಿನ ಮಳೆ ಬರ್ತಾ ಇದ್ರೆ, ಇನ್ನೊಂದು ಕಡೆ ಮುಖ್ಯಮಂತ್ರಿಗಳು ಇವತ್ತು ಭೇಟಿಯನ್ನು ನೀಡಿದ್ರು. ಮಳೆಯಲ್ಲಿ ಅವರು ಇಡೀ ಭಾಗದಲ್ಲಿ ವೀಕ್ಷಣೆಯನ್ನ ಮಾಡಿದ್ರು. ಆದ್ರೆ ಮಳೆ ಹೆಚ್ಚಿನ ಪ್ರಮಾಣ ಇದ್ದಿದ್ದರಿಂದ CM ಅವರು ಕೂಡ ಹೆಚ್ಚು ಹೊತ್ತು ಅಲ್ಲಿ ನಿಲ್ಲಿಕ್ಕೆ ಮತ್ತೆ ಮಾಹಿತಿ ಪಡಲಿಕ್ಕೆ ಆಗ್ಲಿಲ್ಲ. ಮರಳಿ ವಾಪಸ್ ಅಂಕೋಲದ ಪ್ರವಾಸಿ ಮಂದಿರಕ್ಕೆ ಬರ್ಬೇಕಾಯ್ತು. ಆ ಭಾಗದಲ್ಲಿ ಏನಾಗಿದೆ ಅಂತಂದ್ರೆ, ಈಗಾಗಲೇ SDRF ತಂಡ ಒಂದೇ ಅಲ್ಲ, ಈಗ ಕೇಂದ್ರದಿಂದ ಕೂಡ ಆರ್ಮಿಯವರ ರೆಸ್ಕ್ಯೂ ಟೀಮ್ ಕೂಡ ಬಂದಿರುವಂತದ್ದು. 50 ಜನರ ಮರಾಠಿ ಬೆಟಾಲಿಯನ್ ಟೀಮ್ ಆ ಭಾಗದಲ್ಲಿ ಈಗ ಬಂದು ಬೆಳಗಾವಿಯಿಂದ ಬಂದಿರುವಂತದ್ದು. ಈಗ ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡಿದೆ. ಸ್ವಲ್ಪ ಒಂದಿಷ್ಟು ವೇಗ ಈಗ ಸಿಕ್ಕಿರುವಂತದ್ದು. ಇನ್ನೊಂದು ಗಂಗಾವಳಿ ನದಿಯ ಭಾಗದಲ್ಲಿ ಈ ಶೋಧ ಕಾರ್ಯ ಕೂಡ ಈಗ ಮುಂದುವರಿಯುವಂತದ್ದು. ಯಾಕಂತಂದ್ರೆ ಈಗ ಆರ್ಮಿ ಟೀಮ್ ಕೂಡ ಬಂದಿರುವಂತದ್ದು. ಅವರ ಹತ್ತಿರುವಂತ ಏನು ಪರಿಕರಗಳಿದಾವೆ ಅವು ಕೂಡ ಅತಿ ಹೆಚ್ಚಿನ ಒಂದು ತಂತ್ರಜ್ಞಾನವನ್ನ ಹೊಂದಿರುವಂತದ್ದು. ಹೀಗಾಗಿ ಅವರು ಕೂಡ ಈಗ ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಹಾಗಾಗಿ ಶೀಘ್ರದಲ್ಲೇ ಒಂದಿಷ್ಟು ಏನು ನಾಪತ್ತೆಯಾಗಿರುವಂತಹ 3 ಶವಗಳನ್ನ ಹುಡುಕುವಂತಹ ಸಾಧ್ಯತೆ ಇದೆ. ಜೊತೆಗೆ ಈಗ ಟ್ರಕ್ ಏನು ಭೂಮಿಯಲ್ಲಿ ಹುರಿದು ಹೋಗಿದೆ ಅಂತ ಹೇಳಿ ಈಗಾಗಲೇ ಒಂದು ಶಂಕೆ ಏನಿತ್ತು, ಆ ಭಾಗದಲ್ಲೂ ಕೂಡ ಈಗ ಮತ್ತೆ ಕಾರ್ಯಾಚರಣೆ ಪ್ರಾರಂಭವಾಗಿದೆ. ಈಗ ಇವತ್ತು ಹೆಚ್ಚು ಪಕ್ಷ ಸಂಜೆ ಒಳಗಡೆ ಏನಾದ್ರೂ ಒಂದು ಮಾಹಿತಿ ಸಿಗಬಹುದು ಅನ್ನೋಂತ ಒಂದು ಆಸೆ ಇರುವಂತದ್ದು ಜನರಲ್ಲಿ. ಓಕೆ, ಥ್ಯಾಂಕ್ ಯು ನವೀನ್ ತಮ್ಮೆಲ್ಲ ಮಾಹಿತಿಗಾಗಿ. ಶಿರೂರು ಗುಡ್ಡ ಕುಸಿತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6ನೇ ದಿನದ ಕಾರ್ಯಾಚರಣೆ ಇವತ್ತು ಆಗ್ತಾ ಇರುವಂಥದ್ದು. ಈ ವಿಶೇಷ ಮಿಲಿಟರಿ ಪಡೆ ಬಂದು ಜಾಯ್ನ್ ಆಗಿರೋದು ಕೂಡ ಸಹಜವಾಗಿಯೇ ಕಾರ್ಯಾಚರಣೆಯನ್ನು ಚುರುಕುಗೊಳಿಸುವಂತೆ ಮಾಡಿದೆ.